ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಅವರ ಕ್ಷೇತ್ರ ಆಗಿರ್ತಕ್ಕಂಥ ಕನಕಪುರದಲ್ಲಿ ಇವತ್ತು ಪ್ರವಾಸವನ್ನ ಮಾಡ್ತಾ ಇರುವಂತದ್ದು. ಕ್ಷೇತ್ರದ ಜನರು ಮತವನ್ನ ಹಾಕಿ ಅವರನ್ನ ಗೆಲ್ಲಿಸಿ ಇವತ್ತು ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಇಡೀ ಕ್ಷೇತ್ರದ ಜನರಿಗೆ ಕೃತಜ್ಞತಾ ಸಮಾರಂಭವನ್ನು ಸಹ ಮಾಡ್ತಾ ಇರುವಂತದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಸ್ವಕ್ಷೇತ್ರಕ್ಕೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಸಹ ಅವರ ಸ್ವಾಗತಕ್ಕಾಗಿ ಅದ್ದೂರಿಯಾದಂತಹ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಇವತ್ತು ಬೆಳಗ್ಗೆಯಿಂದನೂ ಸಹ ಪ್ರತಿ ಹಳ್ಳಿಗಳಲ್ಲೂ ಸಹ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಲಿಕ್ಕೆ, ಅವರನ್ನ ಅಭಿನಂದಿಸಲಿಕ್ಕೋಸ್ಕರ ಬೆಳಗ್ಗೆಯಿಂದನೂ ಸಹ ಇಲ್ಲಿ ನಿಂತುಕೊಂಡಿರುವಂತದ್ದು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಮೊದಲಿಗೆ ಕನಕಪುರದ ಹಾರೋಹಳ್ಳಿಯ ಸರ್ಕಲ್ ನಲ್ಲಿ ಆಗಮಿಸ್ತಾ ಇರುವಂತದ್ದು. ಹೀಗಾಗಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಸಹ ಇಲ್ಲಿನ ಜನರು ಮಾಡಿಕೊಂಡಿದ್ದಾರೆ. ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ನಿಮ್ಮ ಕ್ಷೇತ್ರದ ಮಗ, ನಿಮ್ಮ ಕ್ಷೇತ್ರದ ಹೆಮ್ಮೆಯ ಪುತ್ರ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಏನ್ ಹೇಳ್ತೀರಾ? ಸರ್, ಅವರು ಮುಖ್ಯಮಂತ್ರಿ ಆಗಿರೋದು ನಮಗೆಲ್ಲ ತುಂಬಾ ಖುಷಿಯಾಗಿದೆ. ಅವರು ಅಧಿಕಾರ ಸ್ವೀಕಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಯಾವುದೇ ರೀತಿಯ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ ರಾಜ್ಯಪಾಲರ ಭವನದಲ್ಲಿ ಸಾಂಕೇತಿಕವಾಗಿ ಪ್ರಮಾಣ ವಚನ ಮಾಡಿದ್ರು. ಸ್ವಲ್ಪ ಜನ ಇಲ್ಲದೆ ನಾವು ಲಕ್ಷಾಂತರ ಜನ ಈ ಭಾಗದಲ್ಲಿ ಹೋಗಿ ರೆಡಿ ಇದ್ದು, ಯಾವುದೇ ರೀತಿ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಜನಸಂಖ್ಯೆ ಕಮ್ಮಿ ಹೋಗಿದ್ದು. ಅದಕ್ಕಾಗಿ ಇವತ್ತು ನಮ್ಮ ತಾಲೂಕಿಗೆ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅವ್ರು ಬರ್ತಾ ಇರೋದು ನಮ್ಗೆ ತುಂಬಾ ಖುಷಿ ಇದೆ. ನಮ್ಮ ಕ್ಷೇತ್ರಕ್ಕೆ ತುಂಬಾ ಅಭಿವೃದ್ಧಿ ಮಾಡ್ತಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ರಾಜ್ಯದ ಚುಕ್ಕಾಣಿ ಹಿಡಿಲಿ ಅಂತ ಹೇಳಿ ನಾವು ಕಾತುರದಿಂದ ಕಾಯ್ತಾ ಇದೀವಿ ಅವ್ರನ್ನ ಸ್ವಾಗತ ಮಾಡಕ್. ಸರ್, ನಿಮ್ಮ ಕ್ಷೇತ್ರದವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಏನ್ ಹೇಳಕ್ ಬಯಸ್ತೀರಾ? ಸರ್, ನಮ್ಮ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ, ಕಾಂಗ್ರೆಸ್ನ ಕಟ್ಟಾಳು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಈ ಕರ್ನಾಟಕ ಕಂಡಂತ ಧೀಮಂತ ನಾಯಕ, ಕೆಚ್ಚದೆ ಗಂಡು. ಅದರಿಂದ ಅವ್ರಿಗೆ ಸಿಗಬೇಕಾಗಿತ್ತು ಅಧಿಕಾರ, ಮೊದಲೇ ಸಿಗಬೇಕಾಗಿತ್ತು. ಆದ್ರೆ 3 ವರ್ಷ ಕಮ್ಮಿಯಾಗಿ ಸಿಕ್ಕಿದೆ. 8 ವರ್ಷ ಅವರು ಈ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯನೇ ಅಭಿವೃದ್ಧಿ ಪಡಿಸ್ತಾರೆ. ನಮ್ಮ ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ಬರ್ತಾವ್ರೆ, ಬಹಳ ಹೆಮ್ಮೆ ಇದೆ. ನಾವೆಲ್ಲ ತುಂಬಾ ಸಂತೋಷದಿಂದ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಇನ್ನೂ ಸಹ ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಇವತ್ತು ಡಿಕೆ ಶಿವಕುಮಾರ್ ಅವರು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಕ್ಷೇತ್ರಕ್ಕೆ ಏನಾದರೂ ಕೆಲಸಗಳನ್ನು ಕೇಳೋ ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳನ್ನು ಇಟ್ಕೊಂಡಿದ್ದೀರಾ? ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗ್ತದೆ ಅವ್ರು ಮುಖ್ಯಮಂತ್ರಿ ಆಗ್ತಾ ಇರೋದು. ನಮ್ಮ ಭಾಗದಲ್ಲೆಲ್ಲ ಕೆರೆ ಕಟ್ಟೆಗಳು ನೀರು ತುಂಬಿಸುವಂತ ಮೊದಲ ಆದ್ಯತೆಯನ್ನು ನಾವೆಲ್ಲ ಕೇಳೋಕೆ ಇಷ್ಟಪಡ್ತಾ ಇದ್ದೀವಿ. ಅವರು ಮಾಡೇ ಮಾಡ್ತಾರಂತ ನಮ್ಮೆಲ್ಲರ ಭರವಸೆ. ಈ ರಾಜ್ಯದ ಈಗ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನೀರಾವರಿ ಆಗಬೇಕನ್ನೋದೇ ನಮ್ಮ ಪ್ರಾಮುಖ್ಯತೆ ಇದೆ. ಆದ್ರೆ ಸಿಎಂ ಆಗ್ತಾ ಇರೋದ್ರಿಂದ ನಮಗೆ ಮಾಡೇ ಮಾಡ್ತಾರಂತ ಆ ನಂಬಿಕೆ ನಮ್ಮ ಮೇಲೆ ಇದೆ ಅಂತ ನಾನು ಸ್ವಾಗತ ಮಾಡುತ್ತೇನೆ. ಮತ್ತೆ ನಮ್ಮ ಸಾಹೇಬರು ಸರಳ ಸಜ್ಜನಿಕೆಯಿಂದ ಇವತ್ತು ಬೆಂಗಳೂರು ಜನಕ್ಕೆ ಟ್ರಾಫಿಕ್ ಸಮಸ್ಯೆ ಆಗಬಾರದು ಅಂದ್ಬಿಟ್ಟು ವಿಧಾನಸೌಧದಿಂದ ಮೆಟ್ರೋದಿಂದ ನೈಸ್ ರೋಡ್ ಮೆಟ್ರೋದಲ್ಲಿ ಬಂದು ಯಾರಿಗೂ ತೊಂದರೆ ಆಗೋದಂದ್ರೆ ಬೇಡ ಅಂತ ಹೇಳಿ ಸೀದಾ ಮೆಟ್ರೋದಿಂದ ಈಗ ನಮ್ಮ ಹಾರೋಹಳ್ಳಿ ತಾಲೂಕು ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರಲು ನಾವು ಸಜ್ಜಾಗಿ ನಿಂತಿದ್ದೇವೆ. ಸರ್, ಇಲ್ಲ, ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ ಇರುವಂತದ್ದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಅವ್ರನ್ನ ಭೇಟಿ ಆಗ್ತಾ ಇದೀವಿ, ಅವ್ರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳಿ. ಸರ್, ನಿಮ್ಮ ಕ್ಷೇತ್ರದವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಮೊದಲಿಗೆ ನಮ್ಮ ಸಾಹೇಬರಿಗೆ ಧನ್ಯವಾದಗಳು ಹೇಳ್ತೀವಿ. ಈ ಬೆಂಗಳೂರು ದಕ್ಷಿಣ ಜಿಲ್ಲೆ 5 ಜನ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ. ಅದರಲ್ಲಿ ನಮ್ಮ ಸಾಹೇಬರು ಒಬ್ರು, ರಾಮಕೃಷ್ಣ ಹೆಗಡೆ, ಕೆಂಗಲ್ ಹನುಮಂತಯ್ಯ, ದೇವೇಗೌಡರು, ಕುಮಾರಸ್ವಾಮಿ, ನಮ್ಮ ನಾಯಕರು ಪಕ್ಷದಿಂದ ಒಂದೇ ಬಾರಿಗೆ ಆಯ್ಕೆಯಾಗಿ ನಮ್ಮ ನಾಯಕರು ಇವತ್ತಿನ ದಿನ ನಮ್ಮ ರಾಮನಗರ ಜಿಲ್ಲೆ ಕನಕಪುರ ಹಾರೋಹಳ್ಳಿ ತಾಲೂಕು ಬಂದಿದ್ದಾರೆ. ಅವರಿಗೆ ನಮಗೆ ಧನ್ಯವಾದಗಳು ಹೇಳಲು ನಾವೆಲ್ಲ ಲಕ್ಷಾಂತರ ಕಾರ್ಯಕರ್ತರು ಸೇರಿ ಅವರಿಗೆ ಸ್ವಾಗತವನ್ನು ಕೋರಲು ನಾವು ಸಜ್ಜಾಗಿದ್ದೇವೆ. ಪುರುಷರಷ್ಟೇ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಮಹಿಳೆಯರು ಸಹ ಡಿಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡದಾದಂತಹ ಫ್ಯಾನ್ಸ್ಗಳಾಗಿರುವಂತದ್ದು. ಅವರು ಸಹ ಡಿಕೆ ಶಿವಕುಮಾರ್ ಅವರನ್ನ ಅಭಿನಂದಿಸಲಿಕ್ಕೆ ರೆಡಿಯಾಗಿದ್ದಾರೆ. ಮೇಡಮ್, ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ನಮ್ಗೆ ತುಂಬಾ ಸಂತೋಷ ಇದೆ. ನಮ್ಮ ಜೀವನದ ಕನಸಾಗಿತ್ತು ಸಾಹೇಬ್ರು ಒಂದು ಒಳ್ಳೆ ಹುದ್ದೆ ತಗೊಂಡು ನಮ್ಮ ಇಡೀ ರಾಜ್ಯನೇ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಇವತ್ತೆಲ್ಲರೂ ಕನಸು ನನಸಾಗಿದೆ. ಎಲ್ಲಾ ರಾಜ್ಯದಲ್ಲೂ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಬಹುದಿನ ಅವರು ಯಾವಾಗಲೂ ಈ ಅವಕಾಶ ಸಿಗಬೇಕಾಗಿತ್ತು, ಈಗ ಸಿಕ್ಕಿದೆ. ತುಂಬಾ ಸಂತೋಷ ಆಗಿದೆ. ಅದರಲ್ಲೂ ಮಹಿಳೆಯರಿಗೆ ವಿಶೇಷವಾಗಿ ಸಾಹೇಬ್ರು ಬಂದಾದ್ಮೇಲೆ ಒಂದು ಸ್ಥಾನ ಮಾನ ಮತ್ತೆ ತುಂಬಾ ಉಪಯೋಗ ಆದಂತ ಕೆಲಸಗಳು ಮಾಡಿದ್ರೆ, ಭಾಗ್ಯಗಳು ಕೊಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ರೆ ತುಂಬಾ ಉಪಯೋಗ ಆಗಿದೆ. ತುಂಬಾ ಸಂತೋಷ ಆಗಿದೆ. ಅವರೇ ಇರಲಿ ಅನ್ನೋ ನಮ್ಮ ಆಶೆ ಅಷ್ಟೇ. ಒಂದ್ ಕಡೆ ಅಭಿನಂದಿಸಲಿಕ್ಕೆ ಮಹಿಳೆಯರು ರೆಡಿ ಆಗಿದ್ರೆ, ಇನ್ನೊಂದ್ ಕಡೆ ಆರತಿಯನ್ನು ಸಹ ರೆಡಿ ಮಾಡ್ಕೊಂಡಿರುವಂತದ್ದು. ನಮ್ಮ ಸಂಸ್ಕೃತಿಯ ಪ್ರಕಾರ
ಯಾರೇ ಮನೆಗೆ ಬಂದ್ರು ಸಹ, ಯಾರೇ ಕ್ಷೇತ್ರಕ್ಕೆ ಬಂದ್ರು ಸಹ ಅವ್ರನ್ನ ಆರತಿ ಮಾಡಿ ಸ್ವಾಗತ ಮಾಡುವಂತದ್ದು. ಇಲ್ಲಿ ಮಹಿಳೆಯರಿದ್ದಾರೆ, ಅವರು ಸಹ ಮಾತಾಡ್ತೀನಿ. ಮೇಡಮ್, ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಾ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಮ ಮಣ್ಣಿನ ಮಗ, ನಮ್ಮ ಹೆಮ್ಮೆಯ ಮಗ, ನಮ್ಮ ಕ್ಷೇತ್ರದ ಒಬ್ಬ ಮಗ ನಮ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನಮ್ಗೆ ಹೇಳಕ್ಕೂ ಸಾಧ್ಯನೇ ಇಲ್ಲ. ಅವ್ರು ಆದಾಗಿಂದ ನಮ್ ಖುಷಿ ಅಂತ ಪಾರವೇ ಇಲ್ಲ ನಮ್ಗೆ. ಅವ್ರು ಇನ್ನಷ್ಟು ಒಳ್ಳೆ ಮುಖ್ಯಮಂತ್ರಿಯಾಗಿ ಹೆಸರು ತಗೊಂಡು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ತಂದು ಇನ್ನ ಕೀರ್ತಿ ಅವರು ದೇಶದ ಮಟ್ಟದಲ್ಲಿ ಉನ್ನತವಾಗಿ ಬೆಳಿಬೇಕು. ಮುಂದೊಂದು ಸರ್ ಪ್ರಧಾನಿನೇ ಆಗ್ಬೇಕು ಅಂತ ನಾವು ತುಂಬಾ ಆಸೆ ಪಡ್ತೀವಿ. ಇನ್ನೇನು ಹೇಳಕ್ ಹೆಚ್ಚಿಗೆ ಇಲ್ಲ ಸರ್. ತುಂಬಾ ಖುಷಿ ಆಗ್ತಿದೆ. ನಮ್ ಮಾತಾಡಕ್ ಬಾಯೇ ಬರ್ತಿಲ್ಲ ನಮ್ಗೆ. ಇವತ್ತು ನಮ್ಗೆ ತುಂಬಾ ಖುಷಿ ಆಗಿದೆ ಸರ್. ನೋಡಿದ್ರಲ್ಲ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹ ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ವಾಗತ ಮಾಡೋದ್ರ ಜೊತೆಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಸಾಕಷ್ಟು ಉತ್ಸಾಹದಿಂದ ನಿಂತ್ಕೊಂಡಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಸಹ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಆಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಆಗಿರ್ಬೋದು ಮತ್ತು ಕನಕಪುರ ಕ್ಷೇತ್ರದ ಜನರಿಗೆ ಇವತ್ತು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇಡೀ ದಿನ ಕ್ಷೇತ್ರದ ತುಂಬೆಲ್ಲ ಸಿಎಂ ಡಿಕೆ ಶಿವಕುಮಾರ್ ಮಿಂಚಿನ ಸಂಚಾರ ನಡೆಸಲಿದ್ದಾರೆ. ರಾತ್ರಿ 9 ಗಂಟೆವರೆಗೂ ಕೂಡ ಸ್ವಕ್ಷೇತ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಆಗ್ತಾರೆ. ಈ ಮೂಲಕ ಕ್ಷೇತ್ರದ ಜನತೆಯ ಜೊತೆಗೆ ಮಾತುಕತೆ ಆಗುತ್ತೆ. ಕನಕಪುರದ 20 ಗ್ರಾಮ ಪಂಚಾಯಿತಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಸಂವಾದ ನಡೆಸ್ತಾರೆ. ಈ ಟಿ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿ, ಹೇರಿಂದ್ಯಾಪ್ಪನಹಳ್ಳಿ ಸೇರಿದಂತೆ ಕೊಳೆಗೊಂಡನಹಳ್ಳಿ, ಹುಣಸನಗಹಳ್ಳಿ, ಹೊಸದುರ್ಗಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಸಂಜೆ 4 ಗಂಟೆಗೆ ಹುಟ್ಟೂರು, ದೊಡ್ಡ ಆಲಹಳ್ಳಿ ಅಲ್ಲಿ ರೋಡ್ ಶೋ ಕೂಡ ಇದೆ. ರೋಡ್ ಶೋ ನಡೆಸೋದ್ರ ಮೂಲಕ ಜನರಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ಪ್ರಮಾಣ ವಚನ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಲಿಲ್ಲ, ಸರಳವಾಗಾಯ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನರು ಬರೋದಕ್ಕೂ ಆಗಲಿಲ್ಲ. ಸೀಮಿತ ಗೆಸ್ಟ್ಗಳಿಗೆ ಮಾತ್ರ ಅಲ್ಲಿ ಆಹ್ವಾನ ಇತ್ತು. ಹಾಗಾಗಿ ಈಗ ತಮ್ಮ ಸ್ವಕ್ಷೇತ್ರಕ್ಕೆ ಬಂದು ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿರೋದು. ಹೀಗಾಗಿ ಮೆಟ್ರೋ ಮೂಲಕ ಕನಕಪುರ ರಸ್ತೆವರೆಗೂ ಬಂದು ಅಲ್ಲಿಂದ ಕಾರ್ನಲ್ಲಿ ಹಾರೋಹಳ್ಳಿಗೆ ಬರ್ತಾರೆ. ಸದ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಟ್ರೆಡಿಷನಲ್ ಆಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸೋದಕ್ಕೆ ಆರತಿ ತಟ್ಟೆಯ ಜೊತೆಗೆ ಸಿದ್ಧರಾಗಿದ್ದಾರೆ. ಮತ್ತೊಂದು ಕಡೆ ವಿವಿಧ ಕಲಾ ತಂಡಗಳು ಕೂಡ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡುವುದರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಕಾರ್ಯಕರ್ತರು, ಮುಖಂಡರು, ಬೆಂಬಲಿಗರು, ಅಭಿಮಾನಿಗಳು ಎಲ್ಲರೂ ಕೂಡ ಭಾರಿ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ. ತಮ್ಮೂರಿನ ಮಗ ಇಲ್ಲಿವರೆಗೂ ಸಚಿವರಾಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ಈಗ ಸಿಎಂ ಸ್ಥಾನಕ್ಕೇರಿದ್ದಾರೆ ಎನ್ನುವಂತ ಆ ಪ್ರೌಡ್ ಫೀಲ್ ಇದೆ, ಹೆಮ್ಮೆ ಇದೆ. ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ ಇಡೀ ಗ್ರಾಮ, ಸುತ್ತಮುತ್ತಲ ಗ್ರಾಮದವರೆಲ್ಲರೂ ಕೂಡ ಕಾಯ್ತಿದ್ದಾರೆ. ದಿನ ಬಹಳ ಸಂತೋಷಕರವಾದಂತ ದಿನ. ಇವತ್ತು ಈ ಜಿಲ್ಲೆಯ ಮಗ, ಈ ಮಣ್ಣಿನ ಮಗ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ. ಸೊ ಆ ನಿಟ್ಟಲ್ಲಿ ಇಡೀ ಜಿಲ್ಲೆಯ ಜನ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಅವರಿಗೆ ಒಂದು ಸ್ವಾಗತವನ್ನ ಕೊಡಬೇಕು. ಅವರು ಮುಖ್ಯಮಂತ್ರಿ ಆದದ್ರ ನಾವೆಲ್ಲರೂ ಕೂಡ ಕಣ್ಣು ತುಂಬ ತುಂಬಿಕೊಳ್ಬೇಕಂತ ಹೇಳಿ ಬಹಳ ದಿವಸದ ನಮ್ಮ ಕನಸಾಗಿತ್ತು. ನಾವೆಲ್ಲರೂ ಕೂಡ ಎಲ್ಲಾ ದೇವರುಗಳಿಗೆ ನಾವು ಹರಕೆಯನ್ನ ಮಾಡ್ಕೊಳ್ತಾ ಇದ್ವಿ, ಎಲ್ಲಾ ದೇವರಲ್ಲೂ ನಾವು ಬೇಡಿಕೆನ ಇಟ್ಕೊಳ್ತಾ ಇದ್ವಿ, ಅನೇಕ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ವಿ. ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಭಗವಂತ ನಮ್ಮ ಪ್ರಾರ್ಥನೆಯನ್ನ ಈಡೇರಿಸಿದ್ದಾನೆ. ಇಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಜನ, ಮುಖಂಡರುಗಳು, ನಾಯಕರುಗಳು ಯಾರೆಲ್ಲ ಅನೇಕ ವರ್ಷಗಳಿಂದ ಪಕ್ಷದ ಸಂಘಟನೆಗೆ, ಪಕ್ಷದ
ಇದಕ್ಕೆ ಹೋರಾಟವನ್ನು ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಸೊ ನಾನು ನಾಯಕರ ಪರವಾಗಿ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ, ಪಕ್ಷದ ಪರವಾಗಿ ಕೂಡ ಅವ್ರ ಅಭಿನಂದನೆ ತಿಳಿಸ್ತೀನಿ. ಸೊ ಆ ಒಂದು ವರ್ಷ ನಾವ್ಯಾರು ಕೂಡ ಪದಗ್ರಹಣ ಮಾಡಿದಂತ ಸಂದರ್ಭದಲ್ಲಿ ನಾವ್ಯಾರು ಕೂಡ ಹೋಗೋಕ್ಕಾಗಿರ್ಲಿಲ್ಲ, ಗೊಂದಲ ಸೃಷ್ಟಿ ಆಗ್ತದೆ ಅಂತ ಹೇಳಿ ನಮ್ಮ ಆಸೆ ಇತ್ತು 40ರಿಂದ 50,000 ಜನ ನಮ್ಮ ಜಿಲ್ಲೆಯಿಂದ ಹೋಗ್ಬೇಕಂತೇಳಿ. ಸೊ ಅದೇ ಸಂತೋಷವನ್ನು ನಾವೆಲ್ಲರೂ ಕೂಡ ಇಲ್ಲೇ ವ್ಯಕ್ತ ಮಾಡಿಸಬೇಕು. ಇವತ್ತಿನ ದಿನ ಬಹಳ ಸಂತೋಷಕರವಾದಂತಹ ದಿನ ಇವತ್ತು.